ಹಾಯ್ ಎಲ್ಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇದು ಬಂದು ಫ್ರೈಡೇ ಈವ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಫ್ರೈಡೇ ಆಗಿರೋದ್ರಿಂದ ಪೂಜೆ ಎಲ್ಲ ಮುಗಿಸಿ ಕಾಫಿ ಎಲ್ಲ ಕುಡಿದು ಸ್ವಲ್ಪ ತರಕಾರಿ ಎಲ್ಲ ಖಾಲಿಯಾಗಿ ಹೋಗಿತ್ತು ಮನೇಲಿ. ಹಾಗಾಗಿ ಸ್ವಲ್ಪ ತರಕಾರಿ ಎಲ್ಲ ನನ್ನ ಮಗಳ ಸ್ಕೂಲಿಂದ ಬರ್ಬೇಕಾದ್ರೆ ತೊಗೊಂಬಂದು ಇಟ್ಟಿದ್ದೆ. ಹಾಗೆ ಇಟ್ಟು ಮರ್ತೆ ಹೋಗಿದ್ದೀನಿ ಯಾವುದೋ ಕೆಲಸದಲ್ಲಿ. ಸರಿ ಅಂತ ಎಲ್ಲ ತೊಗೊಂಡು ಬಂದು ನೀಟಾಗಿ ತೊಳೆದೆಲ್ಲ ಎತ್ತಿಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲ ಹಾಕ್ಕೋತಾ ಇದ್ದೀನಿ. ನಾನು ಪ್ರತಿ ಸಲ ಹೀಗೆ ಮಾಡಿಬಿಡ್ತೀನಿ. ಯಾಕಂದರೆ ಪ್ರತಿ ಸಲ ನಾವು ತರಕಾರಿ ಎಲ್ಲ ಯೂಸ್ ಮಾಡ್ಬೇಕಾದ್ರೆ ಆವಾಗ ತೊಳೆದು ಆವಾಗ ಎತ್ತಿಟ್ಕೊಳ್ಳೋ ಬದಲು ಈ ಥರ ಮಾಡಿಕೊಂಡ್ರೆ ತುಂಬ ಈಸಿ ಆಗುತ್ತೆ. ಒಂದೇ ಸಲ ಹೆಂಗೂ ತರಕಾರಿ ಎಲ್ಲ ತಂದಿರ್ತೀವಿ, ಅದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಬಿಟ್ಟು ನೀಟಾಗಿ ತೊಳೆದು ವಾಶ್ ಮಾಡಿ ಎತ್ತಿಟ್ಕೊಂಡ್ರೆ ತುಂಬಾ ಒಳ್ಳೆಯದು. ನಮ್ಗೆ ಅರ್ಜೆಂಟಾಗಿ ಬೆಳಗ್ಗೆ ಹೊತ್ತು ಕೆಲಸ ಮಾಡಬೇಕಾದ್ರೆ, ಬೆಳಗ್ಗೆ ಟಿಫನ್ ಎಲ್ಲ ಮಾಡಬೇಕಾದ್ರೆ ಅರ್ಜೆಂಟ್ ಇರುತ್ತಲ್ವ, ಸೊ ಆ ಟೈಮಲ್ಲಿ ತುಂಬ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ನನಗೆ ಪ್ರತಿ ಸಲ ಇದೇ ಥರ ಮಾಡ್ಕೋತೀನಿ ಅಂತ ಹೇಳೋಕ್ಕಾಗಲ್ಲ. ಸೊ ನನಗೆ ಟೈಮ್ ಇದ್ದಾಗಂತೂ ಈ ಥರನೇ ಮಾಡ್ಕೋತೀನಿ. ನೀಟಾಗಿ ಅದೆಲ್ಲ ಉಪ್ಪು ಹಾಕಿ ನೀಟಾಗಿ ಅದೆಲ್ಲ ವಾಶ್ ಮಾಡಾದಮೇಲೆ ಈ ಥರ ಒಂದು ಕಾಟನ್ ಬಟ್ಟೆ ಮೇಲೆ ಒಂದು 10 ನಿಮಿಷ ಹಾಕ್ಬಿಟ್ರೆ ಸಾಕು. ಅದು ನೀರೆಲ್ಲ ಹೀರ್ಕೊಂಬಿಡುತ್ತೆ, ಕಾಟನ್ ಬಟ್ಟೆ ಆಗಿರೋದ್ರಿಂದ. ನೀಟಾಗಿ ವಾಶ್ ಮಾಡಿಟ್ಕೊಂಡ್ರೆ ಒಳ್ಳೆಯದು. ನಾವು ಹಂಗೆ ತೊಗೊಬಂದು ಹಂಗೆ ಅರ್ಜೆಂಟಾಗಿ ಯೂಸ್ ಮಾಡೋದ್ರಿಂದ ಅಷ್ಟು ಒಳ್ಳೆಯದಲ್ಲ. ನೀಟಾಗಿ ವಾಶ್ ಮಾಡಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದು. ಸೊ ಸರಿ ಅಂತ ಎಲ್ಲ ಮಾಡ್ಕೋತಾ ಇದ್ದೆ. ಹಾಗೆಯೇ ಇವತ್ತು ನನ್ನ ತಂಗಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೋಗಿದ್ಲು. ಸೊ ನನ್ನ ತಂಗಿ ಮಗಳನ್ನ ಇಲ್ಲೇ ಬಿಟ್ಟಿದ್ಲು. ಅವಳು ಬೆಳಗ್ಗೆಯಿಂದ ಸಂಜೆವರೆಗೂ ಆಟ ಆಡ್ಕೊಂಡಿದ್ರು. ಬೆಳಗ್ಗೆ ನನಗೆ ಯಾವುದೂ ಕೆಲಸ ಆಗಲಿಲ್ಲ, ಅವ್ರ ಜೊತೆನೇ ಹಾಗೆ ಟೈಮ್ ಸ್ಪೆಂಡ್ ಮಾಡ್ಕೊಂಡಿದ್ದೆ. ಸೊ ಮಧ್ಯಾಹ್ನ ಮೇಲೆ ಏನಾದರೂ ಅಡುಗೆ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ಕೋತಾ ಇದ್ದೀನಿ. ಅವರಿಬ್ಬರು ಒಂದು ಕಡೆ ಒನ್ ಟೈಮ್ ತುಂಬ ಚೆನ್ನಾಗಿರ್ತಾರೆ, ಹಾಗೇ ಕಿತ್ತಾಡ್ಬಿಡ್ತಾರೆ. ಯಪ್ಪ ಹೆಂಗಪ್ಪ ಇಬ್ಬರಿಬ್ಬರು ಮಕ್ಕಳಿರೋರು ಹೆಂಗೆ ಮೇಂಟೈನ್ ಮಾಡ್ತಾರೆ ಅಂತ ಅನಿಸ್ಬಿಡುತ್ತೆ ನನಗೆ ಒಂದೊಂದು ಸಲ. ತುಂಬ ಕಷ್ಟ. ಅದಕ್ಕೆ ನಂಗೆ ಯಾರಾದರೂ ಇನ್ನೊಂದು ಮಗು ಮಾಡ್ಕೊ ಅಂತಂದ್ರೆ ನನಗೆ ಭಯ ಆಗುತ್ತೆ. ಯಪ್ಪ ಇನ್ನೊಂದು ಮಗುನ ಬೇಡಪ್ಪ, ಒಂದು ಮಗುನೇ ಸಾಕು ಅನಿಸ್ಬಿಡುತ್ತೆ ನನಗೆ. ಅಷ್ಟು ಭಯ ಆಗುತ್ತೆ. ಇವಳು ನನ್ನ ತಂಗಿ ಮಗಳು ನೋಡಿದಾಗೆ ಅಂತ ಎಷ್ಟೋ ಸಲ ಅನಿಸಿದೆ ನನಗೆ. ಎಷ್ಟು ಚೆನ್ನಾಗಿ ಆಟಾಡ್ಕೊತಾ ಇರ್ತಾರೆ, ಹಂಗೆ ಕಿತ್ತಾಡ್ಬಿಟ್ಟಿರ್ತಾರೆ. ಹಂಗೆ ಇದು ಮಾಡಬೇಕು, ಅವ್ರನ್ನ ಮೇಂಟೈನ್ ಮಾಡೋದೇ ಕಷ್ಟ ನಿಜವಾಗ್ಲೂ. ಸರಿ ಅಂತ ಅವನು ನಿಭಾಯಿಸ್ಕೊಂಡು ನಾನಿಲ್ಲಿ ಸ್ವಲ್ಪ ಎಲ್ಲ ತರಕಾರಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಎಲ್ಲ ಹಾಗಾಗಿ ಎತ್ಕೊಂಬಂದು ಇಟ್ಬಿಟ್ರೆ ಅದು ಏನಾಗೋಗುತ್ತೆ, ಫ್ರಿಜ್ಜಲ್ಲಿ ಇಟ್ಟಿರ್ತೀವಲ್ಲ, ಕವರಲ್ಲಿ ಇಟ್ಟಾಗ ಅದೆಲ್ಲ ಒಂಥರ ಕೊಳ್ತೋದಂಗೆ ಆಗಿಬಿಡುತ್ತೆ. ಈ ಥರ ಎಲ್ಲ ನಾವು ನೀಟಾಗಿ ಬಿಡಿಸಿಟ್ಕೊಳ್ಳೋದ್ರಿಂದ ನಾವು ಅರ್ಜೆಂಟಾಗಿ ಅಡುಗೆ ಮಾಡ್ಕೊಳ್ಳೋಕ್ಕೂ ಈಸಿ ಆಗುತ್ತೆ, ಮತ್ತು ಗಡಿಬಿಡಿ ಅಂತ ಅನಿಸಲ್ಲ, ಕ್ವಿಕ್ಕಾಗಿ ಬೇಗ ಆಗುತ್ತೆ. ನಾವಿಲ್ಲೊಂದು 10-15 ನಿಮಿಷ ಟೈಮ್ ಸ್ಪೆಂಡ್ ಮಾಡಿಬಿಟ್ರೆ ಸಾಕು. ನಮಗೆ ವೀಕ್ಲಿ ಒನ್ ಟೈಮ್, 1 ವೀಕ್ ಫುಲ್ಲು ತರಕಾರಿ ನಾವೇನೇನು ತೊಗೊಂಬಂದಿರ್ತೀವಿ ನೋಡಿ, ವೀಕ್ಲಿ ಒನ್ ಟೈಮ್ ತಂದು ಇಟ್ಕೊಂಡ್ಬಿಟ್ಟು ಈ ಥರ ಕ್ಲೀನ್ ಮಾಡಿ ಎಲ್ಲ ಎತ್ತಿಟ್ಕೊಂಡ್ಬಿಟ್ರೆ ವೀಕ್ ಫುಲ್ಲು ನಮಗೆ ಟೆನ್ಷನ್ ಇರಲ್ಲ, ಆರಾಮಾಗಿ ಯೂಸ್ ಮಾಡ್ಕೋಬೋದು. ಮತ್ತು ಈ ಥರ ಕಂಟೈನರ್ಸಲ್ಲಿ ನಾನು ಪ್ರತಿಯೊಂದು ಸಪ್ರೇಟ್ ತರಕಾರಿನ ಹಾಕಿಟ್ಕೊಂಡಿದ್ದೀನಿ. ಒಂದೆರಡು ಕಂಟೈನರ್ ಒಡೆದೋಗ್ಬಿಟ್ಟಿದೆ, ತೊಗೊಳ್ಬೇಕು. ಸೊ ಹಂಗಾಗಿ ಯಾವ ಬಾಕ್ಸ್ಗಳಲ್ಲಿ ಎಷ್ಟಾಗುತ್ತೋ ಅಷ್ಟನ್ನ ಹಾಕ್ಕೊಂಡು ನಾನು ಡೈಲಿ ರೆಗ್ಯುಲರಾಗಿ ಯೂಸ್ ಮಾಡೋ ಅಂಥದ್ದು ಕವರಲ್ಲಿ ಹಾಕ್ಬಿಟ್ಟು ನೀಟಾಗಿ ಎಲ್ಲ ಎತ್ತಿಟ್ಕೋತಾ ಇದ್ದೀನಿ. ನನಗೆ ತರಕಾರಿ ಯಾವುದೇದು ಬೇಕೋ ನೋಡಿಕೊಂಡು ತೊಗೊಂಡು ಬರ್ತೀನಿ. ವೀಕ್ಲಿ ಒಂದೇ ಟೈಮು ನಾನು ತೊಗೊಂಬಂದು ಇಟ್ಕೊಳ್ಳೋಕ್ಕಾಗಲ್ಲ, ಪೂರ್ತಿ ಅಂತ ಜಾಸ್ತಿ ತೊಗೊಂಡು ಬರಲ್ಲ. ನಂಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನಾನು ತೊಗೊಂಡು ಬರ್ತೀನಿ. ಯಾಕಂದರೆ ರೆಗ್ಯುಲರಾಗಿ ನನ್ನ ಮಗಳನ್ನ ಹೋಗಿ ಕರ್ಕೊಂಡೋಗೋದು, ಕರ್ಕೊಂಬರೋದು ಆ ಥರ ಮಾಡ್ತಾ ಇರ್ತೀನಲ್ವ. ಸೊ ನನಗೆ ಆ ಟೈಮ್ಗೆ ಹೋಗಿ ತೊಗೊಂಡು ಬರೋದು ಅಷ್ಟೇನು ಕಷ್ಟ ಅಂತ ಅನಿಸಲ್ಲ. ಸೊ ಹಂಗಾಗಿ ನಂಗೆ ಯಾವುದೇದು ಬೇಕೋ, ಎಮರ್ಜೆನ್ಸಿಗೆ ಏನೇನು ಬೇಕು ಅಂತಂದ್ಬಿಟ್ಟು ಅದೆಲ್ಲ ತೊಗೊಂಡು ಬಂದು ನೀಟಾಗಿ ಎತ್ತಿಟ್ಕೋತಾ ಇರ್ತೀನಿ. ಹಾಗೆಯೇ ಈವ್ನಿಂಗ್ ಅಡುಗೆ ತೊಂಡೆಕಾಯಿ ತೊಗೊಂಬಂದು ಹಾಗೆ ಇಟ್ಟಿದ್ರು. ಅದು ತುಂಬ ದಿನ ಹಾಗೆ ಹೋಗಿತ್ತು, ನನಗೆ 4-5 ಡೇಸ್ ಮೇಲೆ ಆಗೋಗಿತ್ತು, ಏನೂ ಮಾಡಿರಲಿಲ್ಲ. ಹಂಗಾಗಿ ನಾನಿಲ್ಲಿ ಪಾಲಕ್ ಚಪಾತಿ ಮತ್ತು ತೊಂಡೆಕಾಯಿ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ನಿಮಗೆ ಇನ್ನೊಂದು ಒಂದು ಮಸಾಲೆನ ಯೂಸ್ ಮಾಡಿಕೊಂಡು ಪಲ್ಯ ವಿತ್ ಸಾರು ಮಾಡೋದು ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇಲ್ಲಿ ನಾನು ಪಾಲಕ್ ಚಪಾತಿ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಪಾಲಕ್ ಚಪಾತಿ ಅಂದರೆ ಏನು ಅಷ್ಟೇನಿಲ್ಲ, ಪಾಲಕ್ನ ಈ ಥರ ಗ್ರೈಂಡ್ ಮಾಡಿಕೊಂಡು ಪ್ಯೂರಿ ಥರ ಮಾಡಿಕೊಂಡು, ಇದು ಚಪಾತಿ ಹಿಟ್ಟಿಗೆ ಅಂದರೆ ಗೋಧಿ ಹಿಟ್ಟಿಗೆ ಇದನ್ನು ಮಿಕ್ಸ್ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ಮಿಕ್ಸ್ ಮಾಡ್ಕೊಬೇಕಾದ್ರೆ ಗೊತ್ತಾಗುತ್ತೆ ಇದಕ್ಕೆ ಇಷ್ಟು ಬೇಕಾಗ್ಬೋದು ನೀರು ಅಂತ. ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು, ನಾರ್ಮಲ್ ನಾವು ಚಪಾತಿ ಹೇಗೆ ಹಿಟ್ಟನ್ನ ಹೇಗೆ ಕಲಿಸ್ಕೋತೀವಿ ನೋಡಿ, ಅದೇ ಥರನೇ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಆಗೋಗ್ಬಿಡುತ್ತೆ. ಇದು ನಾನು ಒಂದು 10 ನಿಮಿಷ ನೆನೆಯೋಕೆ ಇಟ್ಬಿಡ್ತೀನಿ. ಅಂದರೆ ನಾವು ಬೇರೆ ಎಲ್ಲ ಪಲ್ಯಕ್ಕೆ
ಸಾಂಬಾರು ಎಲ್ಲೋ ಮಾಡೋ ಟೈಮಿಗೆ ಇದು ಸ್ವಲ್ಪ ಹದ ಆಗಿರುತ್ತೆ ಅಂತಂದ್ಬಿಟ್ಟು ನಾನು ಫಸ್ಟು ಏನೇ ಮಾಡಬೇಕು ಚಪಾತಿ ಹಿಟ್ಟನ್ನ ಕಲಸಿಟ್ಕೊಂಡು ಬಿಡ್ತೀನಿ. ಇಲ್ಲಿ ನಾನು ತಿಳಿ ಸಾರನ್ನ ಮಾಡ್ತಾಯಿದ್ದೀನಿ. ಸೊ ಇದನ್ನು ನಾವು ಮದುವೆ ಮನೆ ಸ್ಟೈಲಲ್ಲೆಲ್ಲ ಮದುವೆ ಮನೆಗಳಲ್ಲೆಲ್ಲ ನಾವು ತಿಂದಿರ್ತೀವಿ. ಸೇಮ್ ಅದೇ ಸ್ಟೈಲೇ ನಾನು ಮಾಡ್ತಾ ಇರೋದು. ತುಂಬ ಈಸಿ ಮತ್ತು ಕ್ವಿಕ್ಕಾಗಿ ಆಗುತ್ತೆ. ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಒಂದು ಕುಕ್ಕರಲ್ಲಿ ಒಂದು ಕಪ್ ಆಗುವಷ್ಟು ತೊಗರಿಬೇಳೆನ ತೊಗೊಂಡಿದ್ದೀನಿ. ತೊಗರಿಬೇಳೆಗೆ ನೀಟಾಗಿ ಅದನ್ನ ವಾಶ್ ಮಾಡಿಟ್ಕೊಂಡು ಇದಕ್ಕೆ ನಾನು ಒಂದು 3 ಟೊಮೊಟೊ ದೊಡ್ಡದಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ಯಾಕಂದರೆ ವಿಜಿಲ್ ಕೂಗಿಸ್ತೀನಲ್ವ, ಸೊ ಅದರಲ್ಲೇ ಬೆಂದೋಗುತ್ತೆ. ಸೊ ಹಂಗಾಗಿ ಇದನ್ನ ಇಟ್ಕೊಂಡು ಸ್ವಲ್ಪ ಉಪ್ಪು ಮತ್ತು ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಅದು ಮುಳುಗೋ ಹೋಗೋಷ್ಟು ನೀರನ್ನ ಸೇರಿಸ್ಕೊಂಡು, ಜಾಸ್ತಿನೂ ಸೇರಿಸ್ಕೋಬಾರ್ದು, ಮುಳುಗೋ ಅಷ್ಟು ನೀರನ್ನ ಸೇರಿಸ್ಕೊಂಡು ಒಂದು 3 ವಿಜಿಲ್ ಕೂಗಿಸ್ಕೊಂಡ್ಬಿಟ್ರೆ ಸಾಕಾಗ್ಬಿಡುತ್ತೆ. ಚೆನ್ನಾಗಿ ನುಣ್ಣಗೆ ಬೆಂದರೆ ಸಾಕು. ಸರಿ ಅಂತ ಅದು ಕೂಡ ವಿಜಿಲ್ ಕೂಡ ಬಂದಿತ್ತು. ಇದು ನಾನು ಇವಾಗ ಪೌಡ್ರ್ ಮಾಡ್ತಾಯಿದ್ದೀನಲ್ಲ ಮಸಾಲೆ, ಅದು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಇದಕ್ಕೆ ನಾನು ಪ್ಯಾನ್ ಇಟ್ಬಿಟ್ಟು ಇದು 1.5 ಟೇಬಲ್ ಸ್ಪೂನ್ ಆಗೋಷ್ಟು ಮೆಣಸು, 1.5 ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ, ಜೀರಿಗೆ 1 ಟೇಬಲ್ ಸ್ಪೂನು, ಹಾಗೆಯೇ ಮೆಂತ್ಯ 1/4 ಟೇಬಲ್ ಸ್ಪೂನ್ ಆಗಿದ್ರೆ ಸಾಕಾಗುತ್ತೆ. ಮೆಂತ್ಯ ಸ್ವಲ್ಪ ನೋಡಿಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ಅದು ಸ್ವಲ್ಪ ಕಹಿ ಬಂದುಬಿಟ್ರೆ ಅಷ್ಟು ಟೇಸ್ಟ್ ಬರಲ್ಲ. ಸೊ ಹಂಗಾಗಿ ಇದಕ್ಕೆ ನಾನು ಬ್ಯಾಡಗೆ ಮೆಣಸಿನ್ಕಾಯಿ ಮತ್ತು ಖಾರದ ಒಣಗಿರೋ ಮೆಣಸಿನ್ಕಾಯಿನ ಸೇರಿಸ್ಕೋಬೇಕು. ಇಲ್ಲಿ ನಾನು ಬ್ಯಾಡಗೆ ಮೆಣಸಿನ್ಕಾಯಿ ಇರಲಿಲ್ಲ, ಆಗೋಗಿತ್ತು. ಸೊ ನೀವು ಬ್ಯಾಡಗೆ ಮೆಣಸಿನ್ಕಾಯಿನ ಸೇರಿಸ್ಕೊಂಡು ಮಾಡಿ, ಸೇಮ್ ಅದೇ ಟೇಸ್ಟೇ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದನ್ನ ಫ್ರೈ ಮಾಡಿಕೊಂಡು ಸ್ವಲ್ಪ ಲೈಟಾಗಿ ಬಿಸಿ ಆದಮೇಲೆ ಈ ಥರ ನುಣ್ಣಗೆ ಪುಡಿ ಮಾಡ್ಕೊಂಬರಬೇಕು. ಈ ಮಸಾಲೆಯಲ್ಲೇ ಇರೋ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಇನ್ನೇನು ಹಾಕೋ ಅಷ್ಟಿಲ್ಲ. ನಾನು ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಏನು ಯೂಸ್ ಮಾಡಲ್ಲ, ತುಂಬ ಕ್ವಿಕ್ಕಾಗುತ್ತೆ. ನೋಡಿ ಇದನ್ನು ನಾನು ಬೇಯಿಸ್ಕೊಂಡಿದ್ನಲ್ವ, 3 ವಿಜಿಲ್ ಕೂಡ ಬಂದಿತ್ತು, ಚೆನ್ನಾಗಿ ಬೆಂದಿತ್ತು. ಇದನ್ನೇ ಚೆನ್ನಾಗಿ ನಾನು ಸ್ಮ್ಯಾಶ್ನ ಮಾಡ್ಕೋತಾ ಇದ್ದೀನಿ. ಚೆನ್ನಾಗಿ ಸ್ಮ್ಯಾಶ್ನ ಮಾಡಿಕೊಂಡು ಇಲ್ಲಿ ನಾನು ಒಂದು ಪಾತ್ರೆ ಇಟ್ಬಿಟ್ಟು ಇದಕ್ಕೆ ಒಂದು 2-3 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸ್ಕೊಂಡು ಇದಕ್ಕೆ ಸಾಸಿವೆ, ಜೀರಿಗೆ 1/4 ಟೇಬಲ್ ಸ್ಪೂನು, ಹಾಗೆಯೇ ಕರಿಬೇವು ಸೇರಿಸ್ಕೊಂಡು ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಬೇಕಾದ್ರೆ ಒಣಗಿರೋ ಮೆಣಸಿನ್ಕಾಯಿ ಕೂಡ ಸೇರಿಸ್ಕೋಬೋದು. ನಿಮಗೆ ಬೇಕು ಇಷ್ಟಪಡ್ತೀರಾ ಅಂದರೆ ಬೇಕಾದ್ರೆ ನೀವು ಬೆಳ್ಳುಳ್ಳಿನೂ ಕೂಡ ಸೇರಿಸ್ಕೋಬೋದು ಒಗ್ಗರಣೆಗೆ. ಇಲ್ಲಿ ನಾನು ಯಾವುದೇ ರೀತಿ ಸೇರಿಸ್ಕೋತಾ ಇಲ್ಲ. ಇದನ್ನು ಹಾಕ್ಕೊಂಡು ಮತ್ತು ನಾವು ಬೇಳೆ ಟೊಮೆಟೊನ ಬೇಯಿಸಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಸೇರಿಸ್ಕೊಂಡು ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿಯಾಗಿ ನೀರನ್ನು ಸೇರಿಸ್ಕೋಬೇಕು. ಸ್ವಲ್ಪ ತೆಳ್ಳಕ್ಕಿದ್ರೇ ಈ ಸಾರು ಟೇಸ್ಟ್ ಆಗಿರೋದು. ತಿಳಿ ಸಾರು ತುಂಬ ರುಚಿಯಾಗಿರುತ್ತೆ. ನಾನು ಮಾಡ್ಕೊಂಡಿದ್ದ ಮಸಾಲೆಗೆ ಬಂದು ಪಲ್ಯಕ್ಕೆ ಮತ್ತು ಸಾಂಬಾರಿಗೆ ಎರಡಕ್ಕೂ ಸೇರಿ ನಾನು ಮಾಡ್ಕೊಂಡಿದ್ದೆ, ಆಯಿತಾ. ನಾನು ರೆಡಿ ಮಾಡಿ ಇಟ್ಕೊಂಡಿದ್ದ ಪೌಡ್ರಲ್ಲಿ ಅರ್ಧದಷ್ಟು ಇದು ನಾನು ಸಾರಿಗೆ ಸೇರಿಸ್ಕೊತಾ ಇದ್ದೀನಿ. ತಿಳಿ ಸಾರಿಗೆ ಸೇರಿಸ್ಕೊಂಡು ನೀರನ್ನು ಸೇರಿಸ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು 1-2 ಕುದಿ ಕುದಿಸ್ಕೊಂಡು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಇನ್ನೊಂದು ಕುದಿಸ್ಕೊಂಡ್ಬಿಟ್ರೆ ನಿಜವಾಗ್ಲೂ ತುಂಬ ಟೇಸ್ಟಿಯಾಗಿರುವಂಥ ತಿಳಿ ಸಾರು ರೆಡಿನೇ ಆಗಿಬಿಡುತ್ತೆ. ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಏನಾದರೂ ಕ್ವಿಕ್ಕಾಗಿ ಆಗಬೇಕು, ಪಲ್ಯ ಸಾಂಬಾರು ಬೇಕು ಅನ್ನೋರು ಈ ಥರ ಟ್ರೈ ಮಾಡ್ಬೋದು. ನಿಜವಾಗ್ಲೂ ಬೇಗ ಕ್ವಿಕ್ಕಾಗಿ ಆಗುತ್ತೆ. ತುಂಬ ಥರ ಮಾಡಬೇಕು ಅಂತ ಏನಿಲ್ಲ, ಈಸಿಯಾಗಿ ಆಗುತ್ತೆ. ತೊಂಡೆಕಾಯಿ ಕೂಡ ಎಲ್ಲ ಉದ್ದುದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೆ. ಸೊ ಅದರದ್ದು ಪಲ್ಯ ಮಾಡ್ಕೊಂಬಿಡೋಣ ಅಂತ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಒಂದು ಕುಕ್ಕರ್ಗೆ ತೊಂಡೆಕಾಯಿ ಪಲ್ಯಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸೇರಿಸ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಮತ್ತು ಇದು ಮುಳುಗೋ ಆಗೋಷ್ಟು ತುಂಬ ನೀರನ್ನು ಸೇರಿಸ್ಕೋಬೇಡಿ. ಆಲ್ರೆಡಿ ಇದರಲ್ಲಿ ನೀರಿನಂಶ ಇರೋದ್ರಿಂದ ತುಂಬ ಸೇರಿಸ್ಕೋಬಾರ್ದು. ಒಂದು ಅರ್ಧ ಆಗೋಷ್ಟು ನೀರನ್ನ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ. ಯಾಕಂದರೆ ನಾವು ಪಲ್ಯ ಮಾಡೋದ್ರಿಂದ ತುಂಬ ನೀರಾಗಿದ್ರೆ ಚೆನ್ನಾಗಿರಲ್ಲ. ಇದು ಒಂದು 2 ವಿಜಿಲ್ ಕೂಗೋಕ್ಕೆ ಬಿಟ್ಟಿದ್ದೆ. ಅಷ್ಟರಲ್ಲಿ ಇವ್ರು ನೋಡ್ತಾ ಇದ್ದೆ, ಇಬ್ಬರು ಕಿತ್ತಾಡ್ಕೊಂಡು ಬಿಟ್ಟಿದ್ದಾರೆ. ಒಬ್ರಿಗೊಬ್ರು ಮಾತಾಡ್ತಾ ಇಲ್ಲ. ಇವಳ ಮೇಲೆ ದೂರು, ಇವಳು ಅವಳ ಮೇಲೆ ದೂರು. ನನಗೆ ನಗಬೇಕು ಅಳಬೇಕು ಗೊತ್ತಾಗ್ತಾನೆ ಇಲ್ಲ. ನನ್ನ ತಂಗಿ ಮಗಳಿಗೆ ಬೇರೆ ಅವಳಿಗೆ ಹುಷಾರಿರಲಿಲ್ಲ. ಇವಳು ಅವಳ ಮೇಲೆ ಮುಂಗಿಸ್ಕೊಳ್ಳೋದು, ಇವಳ ಮೇಲೆ ಮುಂಗಿಸ್ಕೊಳ್ಳೋದು. ಎಷ್ಟು ಚೆನ್ನಾಗಿರ್ತಾರೆ ಅಂದರೆ ವಿತಿನ್ ಸೆಕೆಂಡ್ಗೆ ಕಿತ್ತಾಡ್ಬಿಟ್ಟಿರ್ತಾರೆ. ಟಾಯ್ಸ್ ಎಲ್ಲ ನೋಡಿ ಹಂಗೂ 1-2 ಬ್ಯಾಗ್ ಮೇಲೆ ಎತ್ತಿಟ್ಬಿಟ್ಟಿದ್ದು, ಒಂದು ಬ್ಯಾಗ್ ಅಷ್ಟೇ ಕೆಳಗಡೆ ಹಾಕಿದ್ದೆ. ಫುಲ್ ಎಲ್ಲ ಆಡ್ಕೊಂಡು ಆಟ ಆಡ್ತಾಯಿದ್ರು. ಸರಿ ಅಂತ ಅವನು ನೋಡಿಕೊಂಡು ಹಾಗೆಯೇ ಇಲ್ಲಿ ವಿಜಿಲ್ ಕೂಡ ಬಂದಿತ್ತು. ಪಲ್ಯ ಮಾಡ್ಕೊಂಬಿಡೋಣ ಅಂತ ಬಂದೆ. ಇಲ್ಲಿ ನಾನು ಒಂದು ಪ್ಯಾನ್ಗೆ 3 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸ್ಕೊಂಡು ಇದಕ್ಕೆ ಸಾಸಿವೆ ಮತ್ತು ಜೀರಿಗೆನ ಹಾಕ್ಕೊಂಡು ಫ್ರೈ ಮಾಡ್ಕೊಂಡು ಇದಕ್ಕೆ ಕಡಲೆಬೇಳೆ, ಉದ್ದಿನಬೇಳೆ ಬೇಕಾದ್ರೆ ನೀವು ಹಾಕ್ಕೋಬೋದು. ನಾನಿಲ್ಲಿ ಕಡಲೆಬೇಳೆನ ಸೇರಿಸ್ಕೋತಾ ಇದ್ದೀನಿ. ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಈರುಳ್ಳಿ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ಕೊಂಡು ಕರಿಬೇವನ್ನ ಹಾಕ್ಕೊಂಡು ಲೈಟಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ನೀವು ಬೇಕಂದರೆ ಹಸಿಮೆಣ್ಸಿನ್ಕಾಯಿ ಕೂಡ ಸೇರಿಸ್ಕೋಬೋದು. ನಾನು ಆಲ್ರೆಡಿ ಮಸಾಲೆಯಲ್ಲಿ ಒಣಗಿರೋ ಮೆಣಸಿನ್ಕಾಯಿನ ಫ್ರೈ ಮಾಡಿ ಹಾಕ್ಕೊಂಡಿರೋದ್ರಿಂದ ಸೊ ಸಾಕಾಗುತ್ತೆ ಖಾರ ಅಂತ ಅಂದ್ಬಿಟ್ಟು ನಾನು ಸೇರಿಸ್ಕೋತಾ ಇಲ್ಲ. ಹಾಗೆಯೇ ಇಲ್ಲಿ ನೋಡಿ ತೊಂಡೆಕಾಯಿ ಕೂಡ ಬೆಂದಿತ್ತು. ಇದರದ್ದು ನೀರು ಸ್ವಲ್ಪ ನಾನು ಸಪ್ರೇಟ್ ಮಾಡಿ ಇಟ್ಟಿದ್ದೆ, ಸ್ವಲ್ಪ ಇತ್ತು. ಸೊ ಅದನ್ನ ಸಪ್ರೇಟ್ ಮಾಡಿಟ್ಟಿದ್ದೆ. ಹಂಗಾಗಿ ಆಲ್ರೆಡಿ ಬೆಂದಿತ್ತಲ್ವ, ಇದರಲ್ಲಿ ನಾವು ಬೇಯಕ್ಕೆ ಇಟ್ಬಿಟ್ರೆ ತುಂಬ ಮೆತ್ತಗೆ ಆಗ್ಬಿಡುತ್ತೆ ಅಂತ ಸೇರಿಸ್ಕೊಳ್ಳಲಿಲ್ಲ ನಾನು.
ಇದನ್ನ ಅದು ಫ್ರೈ ಮಾಡಿಕೊಂಡು ನೀಟಾಗಿ ಒಂದು 5 ನಿಮಿಷ ಆ ಮಸಾಲೆನ ಅರ್ಧದಷ್ಟು ಎತ್ತಿಟ್ಕೊಂಡಿದ್ನಲ್ವ ಆ ಮಸಾಲೆನೂ ಕೂಡ ಸೇರಿಸ್ಕೊಂಡು ಇದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಕೊಬ್ಬರಿ ತುರಿನ ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ. ಆ ಮಸಾಲೆ ಕೊಬ್ಬರಿ ಮತ್ತು ನಾವು ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೊಂಡಿದ್ವಲ್ಲ ಅದ್ರ ಜೊತೆಗೆ ನೀಟಾಗಿ ಅದು ಹೊಂದ್ಕೊಬೇಕು ತೊಂಡೆಕಾಯಿ. ಅಲ್ಲಿವರೆಗೂ ಒಂದು 5 ನಿಮಿಷ ಚೆನ್ನಾಗಿ ತುಂಬ ಇದು ಮಾಡೋ ಅಷ್ಟು ಅವಶ್ಯಕತೆ ಇಲ್ಲ. ಸೌಟಲ್ಲಿ ನಿಧಾನಕ್ಕೆ ತಿರುಗಿಸ್ಕೊಂಡ್ರೆ ಸಾಕಾಗುತ್ತೆ, ಯಾಕಂದರೆ ಅದು ಕಟ್ಟಾಗಬಾರ್ದು, ಬೆಂದಿರುತ್ತಲ್ವ. ಹಂಗಾಗಿ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಒಂದು 5 ನಿಮಿಷ ಫ್ರೈ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಬೇಯಕ್ಕೆ ಇಟ್ಬಿಡಬೇಕು. ಒಳ್ಳೆ ಕಾಂಬಿನೇಷನು ಮತ್ತು ಕ್ವಿಕ್ಕಾಗಿ ಆಗುತ್ತೆ ನೋಡಿ. ಅನ್ನ, ಸಾಂಬಾರು, ಚಪಾತಿ ಯಾರಾದರೂ ಗೆಸ್ಟ್ ಬಂದಾಗೂ ಏನಾದರೂ ಕ್ವಿಕ್ಕಾಗಿ ಮಾಡಬೇಕು ಅಂದಾಗೂ ಇದೊಂದು ಸಲ ಟ್ರೈ ಮಾಡಿ, ನಿಜವಾಗ್ಲೂ ತುಂಬ ಬೇಗ ಆಗುತ್ತೆ. ಸೊ ಇದು ಒಂದು 5 ನಿಮಿಷ ಚೆನ್ನಾಗಿ ಬೆಂದಾದ್ಮೇಲೆ ಲಿಡ್ನ ಕ್ಲೋಸ್ ಮಾಡಿ ಒಂದು 5 ನಿಮಿಷ ತೆಗ್ದಿಟ್ಟಿದ್ದೆ. ಕೊನೆ ಟೈಮಲ್ಲಿ ನನ್ನ ತಂಗಿ ಬರ್ತೀನಿ ಅಂದವಳು, ಮತ್ತೆ ಇಲ್ಲ ನಂಗೆ ಫುಲ್ ಟಯರ್ಡ್ ಆಗೋಗಿದೆ, ನನಗೆ ಬಾಕ್ಸ್ಗೆ ಹಾಕಿ ಕಳಿಸು ಅಂತ ಹೇಳಿದ್ಲು. ನನ್ನ ತಂಗಿಯವ್ರ ಹಸ್ಬೆಂಡು ಬಂದಿದ್ದರು ನನ್ನ ತಂಗಿ ಮಗಳನ್ನ ಕರ್ಕೊಂಡು ಹೋಗೋಕೆ, ಯಾಕಂದರೆ ಅವಳು ನೈಟ್ ಇರೋದಿಲ್ಲ, ಅಳ್ತಾಳೆ, ಅದಕ್ಕೋಸ್ಕರ ಅವಳನ್ನ ಎಲ್ಲೂ ಇಡೋದಿಲ್ಲ. ಸೊ ಸ್ವಲ್ಪ ತಿದ್ದು ಹೊಟ್ಟೋಗ್ಬಿಡ್ತಾಳೆ ಅಷ್ಟೇ ಅವಳು. ಸೊ ಅವರು ಕೂಡ ಅವ್ರಿಗೂ ಕೂಡ ಬಾಕ್ಸ್ ಹಾಕಿ ಕಳಿಸ್ದೆ. ಸೊ ನಾವು ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಇವತ್ತಿನ ದಿನ ಮುಗಿಸ್ಕೊಂಡ್ವಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಐ ಹೋಪ್ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ, ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್, ಬೈ ಬಾಯ್.